44,352 ಪೇಮೆಂಟ್ ಆಗಿದೆ. ಅದು ಸಂಬಂಧಪಟ್ಟ ಸ್ಥಳದಲ್ಲಿ ಮಾಹಿತಿ ಫಲಕ ಇರೋದಿಲ್ಲ, ಅದನ್ನ ನಾವು ರಿಕವರಿಗೆ ಬರೆದಿದ್ದೀವಿ. ಅದರ ಜೊತೆಗೆ ಒಂದು 3 ಕಾಮಗಾರಿ ಕೆಲಸದಲ್ಲಿ ಹಂತವಾರು ಛಾಯಾಚಿತ್ರ ಇರಬೇಕು, ಅದು ಕೂಡ ಇಲ್ಲ. ಅದನ್ನ ಅಬ್ಜೆಕ್ಷನ್ ಅಂತ ನಿಮ್ಮ ಮುಂದೆ ಮಂಡನೆ ಮಾಡ್ತೀವಿ. ನರೇಗಾ ಯೋಜನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 15ನೇ ಹಣಕಾಸು ಯೋಜನೆಯಲ್ಲಿ ಕಡತಗಳಲ್ಲಿ ಕಂಡುಬಂದ ಅಂಶಗಳು, ಸರ್ ಹೇಳ್ತೇವೆ ಹೂಳೆತ್ತೋದು, ಚರಂಡಿ ಕ್ಲೀನ್ ಮಾಡಿರೋದು, ಎಲ್ಲಿ ಏನು ಅಂತ. ಅದೇ ಪ್ರಕಾರ ನಮಗೆ 2 ಕಾಮಗಾರಿ ಹೂಳೆತ್ತ ಕಾಮಗಾರಿಗಳ ಕಡತಗಳಲ್ಲಿ ಹಂತವಾರು ಛಾಯಾಚಿತ್ರ ಇಲ್ಲ, ಅದನ್ನು ಕೂಡ ಅಬ್ಜೆಕ್ಷನ್ ಇಟ್ಟಿದ್ದೀವಿ. ಮತ್ತೆ 3 ಕಾಮಗಾರಿಗಳಲ್ಲಿ ಅಗ್ರಿಮೆಂಟ್ ಕಾಪಿಗೆ ಮತ್ತೆ ಅದೇ ಸರ್ ನೀವು ಹೂಳೆತ್ತೋದು ಅಂತ ಕೇಳ್ತಿದ್ರಲ್ಲ, ಅದನ್ನ ಕೂಡ ನಾವು ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. ಹುಲಿಕೆರೆ ಕೊಪ್ಪಲು ಗ್ರಾಮದ SC/ST ಕಾಲೋನಿಗಳ ಚರಂಡಿ ಹೂಳೆತ್ತೋದು ಹೊರಸಾಗಿಸುವುದು, ಅದಕ್ಕೆ 43,645 ರೂಪಾಯಿ ಖರ್ಚಾಗಿದೆ. ಕಡತದಲ್ಲಿ 3 ಹಂತದ ಛಾಯಾಚಿತ್ರ ಇರಬೇಕು, ಅಂದ್ರೆ ಖಾಲಿ ಜಾಗದ್ದು ಹೂಳು ಎತ್ತುತ್ತಾ ಇರೋದು, ಎತ್ತಾಕಿ ಕ್ಲೀನ್ ಆದ್ಮೇಲೆ ಇರೋದು 3 ಹಂತದ್ದು ಇರಬೇಕು, ಅದು ಕಡತದಲ್ಲಿ ಇಲ್ಲ. ಆಯ್ತಾ. ಆಡ್ಯ ಗ್ರಾಮದಲ್ಲಿ ಚರಂಡಿಗಳನ್ನು ಹೂಳೆತ್ತಿ ಹೊರಸಾಗಿಸೋದು, ಅದು 43,763 ರೂಪಾಯಿ ಖರ್ಚಾಗಿದೆ, ಅದು ಕೂಡ 3 ಹಂತದ ಛಾಯಾಚಿತ್ರ ಇಲ್ಲ. ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನು ನಮ್ಮ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತಿದ್ದೀವಿ. ನೀವು ಅಬ್ಜೆಕ್ಷನ್ ಮಾಡ್ತೀರಾ, ರಿಕವರಿ ಮಾಡ್ತೀರಾ, ಅದನ್ನ ನಡವಳಿ ಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ನಾವು ಕಳಿಸ್ಕೊಡ್ತಿದ್ದೀವಿ. ಅಲ್ಲಿ ಅಗ್ರಿಮೆಂಟ್ ಕಾಪಿ ಏನು ನೀವು 3-4 ಕಾಮಗಾರಿಗಳು ಮಾಡಿದ್ದೀರಿ, ಅದು ಅಗ್ರಿಮೆಂಟ್ ಇರುತ್ತೆ, ಇವ್ರು ಇರ್ತಾರಲ್ಲ ಕಾಂಟ್ರಾಕ್ಟರು, ಅವ್ರು ಸೈನ್ ಇರಬೇಕು. ಏನ್ ಹೇಳಿ, ಇದು ಗ್ರಾಮ ಪಂಚಾಯತಿಯಲ್ಲಿ ಆಗಿರೋದೇನೆ, ಕಾಂಟ್ರಾಕ್ಟರ್ದು ಸೈನ್ ಇರಬೇಕು. ವೆಂಡರ್ ಸರ್ ಕಾಂಟ್ರಾಕ್ಟರ್ ಮಾಡಿರೋದು 15 ಫೈನಾನ್ಸ್ ಕಾಮಗಾರಿ, ಯಾರು ಅಂತ ಹೇಳ್ಬೇಕಾ ಸರ್? ಅದು DCP 42 ಎತ್ಕೊಳ್ಳಿ ಸರ್, ಕಾಂಟ್ರಾಕ್ಟ್ ಯಾರು ಅಂತ ಗೊತ್ತಾಗ್ತದೆ. DCP 42, 38, 28 15 ಫೈನಾನ್ಸ್ ಕಾಂಟ್ರಾಕ್ಟ್ ಅಲ್ಲೇ ಮಾಡೋದು, ನರೇಗಾ ಮಾತ್ರ ಕೂಲಿ ಕಾರ್ಮಿಕರು ಮಾಡೋದು. ಹಾಗಾಗಿ ಅದನ್ನು ಕೂಡ ನಾವು ಅಬ್ಜೆಕ್ಷನ್ ಬರ್ದಿದ್ದೀವಿ. ಕೃಷ್ಣ ಅಂತೇಳಿ ಅವ್ರದ್ದು ಸರ್, ಕೃಷ್ಣ ಅಂತೇಳಿ ಅವ್ರದ್ದು, ಅವರು ಯಾವ ಊರು ಅಂತ ಕೊಟ್ಟಿರಲ್ಲ ಸರ್. ಕೃಷ್ಣ ಸರ್, ಕೃಷ್ಣ ಅನ್ನೋರು ಯಾರು ಅಂತ ಕೇಳ್ತಿದ್ದಾರೆ. ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳು. ಇನ್ನು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಸಾರ್ವಜನಿಕರು ಕಾಮಗಾರಿಗಳನ್ನ ಮಾಡ್ಕೊಳ್ಳಿ. ದಯಮಾಡಿ PDO ಅವರು ಎಲ್ಲಾ ಸಾರ್ವಜನಿಕರಿಗೆ ಸಹಕರಿಸಿ, ಯಾರ್ಯಾರ ಪ್ರಯೋಜನೆ ಆಗಿದೆ ಅದನ್ನ ನೋಟಿಸ್ ಬೋರ್ಡಿಗೆ ಹಾಕಿ, ಮತ್ತೆ ಮುಂದಿನ ಗ್ರಾಮ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲೆಲ್ಲಿ ಹೆಚ್ಚು ಸೇರ್ತಾರೆ ಅಲ್ಲಿ ಕಾಂಪ್ಲೆಕ್ಸ್ಗಳನ್ನ ಹಾಕಿ ಎಲ್ಲಾ ಗ್ರಾಮಗಳಲ್ಲೂ ಟಾಮ್ ಮಾಡಿಸ್ಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಸಭೆಗೆ ಹುಲ್ಲೇನಹಳ್ಳಿ ಗ್ರಾಮ ಪಂಚಾಯತಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಹಾಗೂ ನಾನಾ ಊರುಗಳಿಂದ ಬಂದಂತ ಗೌರವಾನ್ವಿತ ಗ್ರಾಮಸ್ಥರೇ, ಇವತ್ತು ಏನು ನೀವು ಸಬ್ಜೆಕ್ಟ್ ರೈಸ್ ಮಾಡಿದ್ರಿ ಅದನ್ನ ನಾನು ಆಲ್ರೆಡಿ PDO ಹೇಳಿದ್ರಿ. ಯಾವತ್ತು ಬರೀತೀರಮ್ಮ? ಸ್ಕೂಲ್ ಯಾಕ ಎಲ್ಲ ಕೇಳಿಸ್ಕೊಂತ ಹೊಸ ಕಟ್ಟಡಕ್ಕೆ ಪ್ಲೇಸ್ ಇಲ್ಲ ಅಂತ ಇದು ಮಾಡೋದು ಸರ್. ಹೊಸ ಕಟ್ಟಡಕ್ಕೆ ಪ್ಲೇಸ್ ಪ್ರಾಬ್ಲಮ್, ಹೊಸ ಕಟ್ಟಡಕ್ಕೆ ಪ್ಲೇಸ್ ಕೊಡ್ಸಕ್ಕಾಗಲ್ಲ, ಇರೋ ಪ್ಲೇಸಿಗೆನೆ ರೆಡಿ ಮಾಡ್ಕೊಡಿ ಅಂತ ಹೇಳೋದು. ಇರೋ ಶೌಚಾಲಯನ ರೆಡಿ ಮಾಡ್ಕೊಡಿ ಅಂತ ಕೇಳಿದ್ರು ಸರ್, ರಿಪೇರಿಗೆ ಚಾನ್ಸಸ್ ಸಿಗ್ಲಿಲ್ಲ, ಹೊಸ ಶೌಚಾಲಯನ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದೀವಿ. ಈ ಬೇರೆ ಇದು ಸ್ಪಾಟ್ ಮೇಡಮ್
ಈಗ ನಮ್ಮ ಸ್ಕೂಲು ಎಷ್ಟು ಪೂರ್ತಿ ಆಯ್ತು ಮೇಡಮ್? ಅಳತೆ ಮಾಡಿ ಅದ ಸ್ಕೂಲಿಗೆ ಇದು ಮಾಡಿ ಸರ್ ಅದು ಆ ವಿಚಾರವಾಗಿ ಅಳತೆ ವಿಚಾರವಾಗಿ ಈಗ ಯಾವ್ದೋ ಪ್ರಾಪರ್ಟಿ ಇದೆ ಅಂತಲ್ಲ ಸರ್ವೇರು ಕೂಡ ಅಳತೆ ಮಾಡಿಲ್ಲ. ನನಗೆ ಎಷ್ಟಿದೆ ಏನಂತ ಗೊತ್ತಿಲ್ಲ ಸರ್. ಮತ್ತೆ ಯಾವ ರೀತಿ ಆ ಸ್ಕೂಲ ಇದು ಮಾಡೋದು ಮೇಡಮ್? ಸ್ಕೂಲ್ದು ಈಗ ಏನಿದೆ ದಾನಪತ್ರದ ಮೂಲಕ ಅದು ಫಸ್ಟ್ ದಾನಪತ್ರ ಮಾಡಿಸ್ಕೊಂಡು ಮೊದಲು ಸ್ಕೂಲಿಗೆ ಬರ್ಕೊಡಿ ಸರ್. ಸ್ಕೂಲಿಗೆ ಬರ್ಕೊಟ್ಟು ಆದ್ಮೇಲೆ ಅದನ್ನ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಅದೇನಿದೆ ಎಷ್ಟ ಮುಖಾಂತರ ನಿರ್ವಹಿಸ್ತಾರೆ. ಮೇಡಮ್ ಈಗ ನಾನು ಕೇಳ್ತಾ ಇರೋದು ಇಷ್ಟೇ, ನಮ್ಮ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸ್ತಾ ಇದೆ ಮುಂದಿನ ವರ್ಷಕ್ಕೆ. ಶತಮಾನೋತ್ಸವ ಆಚರಿಸ್ತಾ ಇದೀರಾ ಸರ್? ಇದು ನಮ್ಮ ಗಮನದಲ್ಲೂ ಇದೆ. ಆದ್ರೆ ಅದು ಸ್ಕೂಲ್ದು ಬೇರೆ ಹೆಸರಲ್ಲಿ ಓಡ್ತಾ ಇದೆಯಲ್ಲ, ಸ್ಕೂಲ್ಗೆ ಆಗಿಲ್ವಲ್ಲ. ಈ ಪ್ರಾಬ್ಲಮ್ ನ ಯಾವಾಗ ಸಾಲ್ವ್ ಮಾಡ್ತೀರಾ? ನಿಮ್ಮ ಗ್ರಾಮಸ್ಥರೇ ಈಗ ನನಗೆ ಮಾಹಿತಿ ನಾನ್ ನಿಲ್ಸಿದ್ದ ಸರ್. ಅಬ್ಜೆಕ್ಷನ್ ಅದು ದಾನ ಪತ್ರದ ಮೂಲಕ ಬಗೆಹರಿಸಬೇಕು ಸರ್. ನೀವು ಅದು ತಿಳಿಸಿದ್ದೀರಾ, ನನಗೆ ಅರ್ಥ ಐತೆ. ನೀವು ಇಡೀ ಊರ್ ಮಾಡಿ ಅಂತ ಗೌರ್ಮೆಂಟ್ ಆರ್ಡರ್ ಬಂದೈತೆ, ಯಾವ ಮನೆ ಎಷ್ಟು ಅಳತೆ ಐತೆ ಎಲ್ಲ ಈ ಸ್ವತ್ತವ ಕಂಪ್ಯೂಟರ್ ಆಗಬೇಕು ಅಂತ. ನೀವು ಒಂದಷ್ಟು ಅರ್ಧ ಮಾಡಿ ಹೇಳ್ತಿದ್ದೀರಾ, ಸತ್ಯನ ಸುಳ್ಳು ಮಾಡ್ಬೇಕು ಅಂತ ಐತೆ. ಈಗ ನಾನೇ ಒಂದು ಬಂದಿದೆ, ರೋಡ್ 80 80 ಅಂತ ನಿಮ್ಮ ಹತ್ರ ಏನು ದಾಖಲೆ ಇಲ್ಲ. ನೀವ್ ಹೆಂಗೆ ಅಂದ್ರೆ ಒಬ್ರು ಬರ್ತಾರೆ, ಕುಮಾರಣ್ಣ ನಂದು ಅಂದ್ರೆ ಮುಂದೆ ಸರ್ ಕಾಂಪ್ಲಿಕೇಶನ್ ಆದ್ರೆ ಯಾರು ಮಾಡಿದ್ರಿ ಕಾಂಪ್ಲಿಕೇಶನ್ ಮಾಡಕ್ಕೆ? ನಿಮ್ಮ ಅಕ್ಕಪಕ್ಕದವರು ಸರ್. ಕಾಂಪ್ಲಿಕೇಶನ್ ಅಂತ ನನಗೆ ಡೀಲ್ ಮಾಡಕ್ ಆಗಲ್ಲ ಸರ್. ಮಾಡಿದ್ರೆ ಇಡೀ ಊರ್ ಮಾಡಿದ್ರೆ ಕಾಂಪ್ಲಿಕೇಶನ್ ಯಾರು ಮಾಡಿದ್ರು? ಅಲ್ಲಿ ಪ್ರಾಣ ವಿರಾಮ ಬಿಟ್ಟಿದೀವಿ ಸರ್. ಇಡೀ ಊರಲ್ಲಿ ಮಾಡೋಣ ಮಾಡ್ಬೇಕು ಅಂತ ರೂಲ್ ಬಂದಿಲ್ವಾ? ರೂಲ್ ಇದೆ. ಈಗ ಹಿಂದೆ ಎಲ್ಲ ಅಸೆಸ್ಮೆಂಟ್ ಕರೆಕ್ಟ್ ಆಗಿದೆ ಎಲ್ಲ ಹಳ್ಳಿಗಳಲ್ಲೂ. ನಿಮ್ ಪಂಚಾಯತಿನಲ್ಲಿ ಅಸೆಸ್ಮೆಂಟ್ ಇದೆಯಾ? ಅಸೆಸ್ಮೆಂಟ್ ಅಸೆಸ್ಮೆಂಟ್ ಮಾಡಕ್ಕೆ ಅಂತಾನೆ ರೆಡಿ ಮಾಡಿದ್ವಿ. ಈಗ ಕಾಂಪ್ಲಿಕೇಶನ್ ಇರೋನೆಲ್ಲ ನಾನು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಡ್ಬೇಕು ಸರ್. ಅಕ್ಕಪಕ್ಕದೆಲ್ಲ ಸಾಲ್ವ್ ಮಾಡ್ಕೊಟ್ರೆ ನಾವು ಅಳತೆ ಮಾಡಿ ಕೊಡ್ತೀವಿ. ನೀವೇ ಮಾಡ್ಕೊಡ್ಬೇಕು ಸರ್. ನಿಮ್ಮ ಜಮೀನುಗಳು ಈಗ ಅಕ್ಕಪಕ್ಕದವ್ರು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅಂದ್ರೆ ಅದು ನಾನ್ ಸಮಸ್ಯೆ ಅಲ್ಲ, ಸರ್ಕಾರ ಅಲ್ಲ ಸರ್. ಏನ್ ಮಾಡೋದು? ಮೂಲಭೂತ ಸೌಕರ್ಯಗಳು ನೀಟಾಗಿ ಇರಬೇಕು. ಶಾಲೆಯಿಂದಲೇ ಎಷ್ಟಿದೆ ಸ್ಟ್ರೆಂತ್ ಅಲ್ಲಿ ಯಾರು ಮಾಡಬೇಕು ಹೇಳಿ? ಎಷ್ಟಿದೆ ಸ್ಟ್ರೆಂತ್ ಹೇಳಿ? 130 ಮೇಡಮ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಫಂಡ್ಸ್ ಕೊಡ್ತಾರಲ್ವಾ? ಶೌಚಾಲಯಕ್ಕೆ ಕೊಡ್ತಾರೆ. ಶೌಚಾಲಯದ್ದು ಈಗ ಪಂಚಾಯತಿ ಕಡೆಯಿಂದ ಜಿಲ್ಲಾ ಪಂಚಾಯತಿ ಮತ್ತೆ PRD ಈ ತರ ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಸ್ಕೂಲ್ ಬಗ್ಗೆ. ಈಗ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದಾಗಿದೆ ಪಂಚಾಯತ್ ಶಾಲೆಗೆ ಮಾಡ್ಬೋದು ಸರ್. ಇವಾಗ ಅಲ್ಲಿ ಸ್ಪಾಟ್ ಪ್ರಾಬ್ಲಮ್ ಇದೆ ಮೇಜರ್ ಇಲ್ಲಿ ಉಳೆನಳ್ಳಿನಲ್ಲಿ. ಆ ಸಮಸ್ಯೆನ ಈಗ ಗ್ರಾಮಸ್ಥರು ಬಗೆಹರಿಸ್ಕೊಬೇಕು. ನೀವು ನಿಮ್ಮ ಊರಿನವರು ಸಂಬಂಧಪಟ್ಟಾಗಿ ಏನಾದ್ರು ಎಲ್ಲರೂ ಕೂತ್ಕೊಂಡು ಒಂದು ಬಗೆಹರಿಸಿ ಒಂದು ಚರ್ಚೆಗೆ ಬಂದ್ರೆ ಮೂಲಭೂತ ಸೌಕರ್ಯಗಳನ್ನ ಮಕ್ಕಳಿಗೆ ಕೊಟ್ರೆ ಅನುಕೂಲ ಆಗ್ತದೆ. ಈಗ ನೀವು ಶತಮಾನೋತ್ಸವ ಮಾಡಬೇಕು ಅಂದಾಗ ಬೇಸಿಕ್ ನೀಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರಬೇಕು. ಒಂದು ಶಾಲೆ ಶತಮಾನೋತ್ಸವ ಮಾಡ್ತೀನಿ ಅಂದ್ರೆ ಎಲ್ಲಾ ತರದ್ದು ಅನುಕೂಲತೆ ಇರಬೇಕು. ಇದು ಶತಮಾನೋತ್ಸವ ಇವೆಲ್ಲ ಒಂದು ನಿಮಿಷ. ಯಾಕೆಂದ್ರೆ ನೀವು ಶತಮಾನೋತ್ಸವ ಮಾಡ್ತೀರಿ ಅಂದ್ರೆ ಒಂದು ಸ್ಟೇಟ್ ನ್ಯೂಸ್ ಆಗುತ್ತಪ್ಪ, ಒಂದು ಮಾದರಿ ಗ್ರಾಮ ಆಗುತ್ತೆ ಇಂಥ ಶಾಲೆ. ಯಾಕಂದ್ರೆ ಈಗ ನಿಮ್ ಶಾಲೆಯಲ್ಲಿ ಇಲ್ಲೇ ಓದಿರೋರು ಈಗ ನಿಮ್ ಕಡೆಯಿಂದನೋ ಇಲ್ಲ ನಿಮ್ಮ ಸೀನಿಯರ್ಸ್ ಒಳ್ಳೊಳ್ಳೆ ಕೆಲಸದಲ್ಲಿ ನೆನ್ಸ್ಕೊತಾರೆ. ಇದೊಂದು ಹಿಂಗೆ ಗೆಟ್ ಟುಗೆದರ್. ನಿಜವಾಗ್ಲೂ ಇದು ಖುಷಿ ಆಗುತ್ತೆ. ನನ್ನನ್ನು ಕರೀರಿ, ನಾನು ಬರ್ತೀನಿ. ನೀವು ಇಷ್ಟೇ ನಿಮ್ನು ಕರಿತೀವಿ, ಬರ್ತಿದ್ದೀರಾ. ನಾವು ಶತಮಾನ ಆಚರಿಸಕ್ಕೆ ಡೆವಲಪ್ಮೆಂಟ್ ಇಲ್ವಲ್ಲ. ಅದು ಈಗ ಹೇಳಿದ್ರಲ್ಲ, ಸಮಸ್ಯೆ ಇರೋದು ನಿಮ್ಮ ಊರಿನ ಗ್ರಾಮಸ್ಥರಿಂದ ಅಂತ. ಯಾಕೆ ಪಂಚಾಯತಿ ವ್ಯಾಪ್ತಿಯಿಂದ ಅದೇನೋ ನನಗೆ ಗೊತ್ತಿಲ್ಲ. ಮೇಡಮ್ ಹೇಳ್ತಾ ಇರೋದೇ ತಾನೇ ನಿಮ್ ಎದುರು ಹೇಳ್ತಾ ಇರೋದು ನಾನು. ದಾನಪತ್ರನ ಪಂಚಾಯತಿ ಬರ್ಕೊಡಕ್ಕಾಗ್ತದ ಸರ್? ದಾನಪತ್ರನ ಈಗ ಬೇರೆಯವ್ರ ಹೆಸರಿಗೆ RTC ಓಡ್ತಾ ಇದೆಯಲ್ಲ, ಅವರಿಂದ ಫಸ್ಟ್ ಇದು ಶಾಲೆಗೆ ಬರ್ಸ್ಕೊಳ್ಳಿ ಸರ್. ಇದು ಶಾಲೆದೆ ಅಂತ ಊರ್ಜಿತ ಮಾಡಿದ್ರೆ ನಾವು ಡಿಮಾಂಡ್. ಶಾಲೆಗೆ ಯಾರು ಬರ್ಸ್ಕೋಬೇಕು ಮೇಡಮ್? ಶಾಲೆಗೆ ಯಾರು ಬರ್ಸ್ಕೋಬೇಕು? ನಿಮ್ಮ ಸಹಕಾರ. ಗೌರ್ಮೆಂಟ್ ಶಾಲೆಗೆ ಯಾರು ಬರ್ಸ್ಕೋಬೇಕು? ಗೌರ್ಮೆಂಟ್ ಶಾಲೆ ಅನ್ನೋದ್ರ ಬಗ್ಗೆ ಈಗ ನಾನು ಅದನ್ನ ಈ ಸ್ವತ್ತಿಗೆ ಕ್ರಮ ವಹಿಸಕ್ಕೆ ಅಂತ ಡೀಟೇಲ್ಸ್ ತಗೊಂಡಾಗ RTC ನಲ್ಲಿ ಇಂಥ ಹೆಸರುಗಳೆಲ್ಲ ಓದ್ತಾ ಇರ್ತಾರೆ. ಇದಕ್ಕೆ ಅವ್ರು ಯಾರು ಕರ್ಸಿ ಅನ್ನೋದಕ್ಕೆ ತಪ್ಪಿದ್ರು. ಅವ್ರು
ಬಂದು ನಾವು ಈಗ ಅದನ್ನ ಪತ್ರದ ಮೂಲಕ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ತಮ್ಮವ್ರು ಬರ್ಬೇಕು ಅಂತ ಹೇಳಿ. ಈಗ ಅವ್ರ ಹೆಸರನ್ನ ಹೇಳಿ ಮೇಡಮ್ಗೆ ಈ ಗೌರ್ಮೆಂಟ್ ಶಾಲೆಯ ಇಂಪ್ರೂವ್ ಮಾಡ್ಬೇಕಾಗಿರೋದು ಯಾರು? ಸರ್ ಈಗ ಇಂಪ್ರೂವ್ ಮಾಡ್ಬೇಕಾಗಿರೋದು ಶಾಲಾಭಿವೃದ್ಧಿ ಮಂಡಳಿ ಇರುತ್ತೆ, STMC ಇರ್ತಾರೆ, ಅವರು ಮಾಡ್ಬೇಕಾಗಿರೋದು. ಈಗ ಗ್ರಾಮಕ್ಕೆ ಶಾಲೆಗೆ ಸಂಬಂಧಪಟ್ಟಂಗೆ ಏನಾದ್ರು ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ಬೇಕು ಅಂದ್ರೆ ನಿಮ್ಮ ಸಂಬಂಧ ಅಂತ ಪಟ್ಟಂತ ಕ್ರಿಯೋಜನೆ ಮಾಡಬೇಕು. ಸಂಬಂಧ ನಿಮ್ಮಲ್ಲಿ ಏನು ಕಮಿಟಿ ಇರ್ತದೆ ಅವರೆಲ್ಲ ಒಕ್ಕಲಿಂದ ಇದನ್ನ ಮಾಡೋಣ ಅಂತ ಒಮ್ಮತದ ತೀರ್ಮಾನ ತಗೊಂಡಾಗ ಅದನ್ನೆಲ್ಲ ನೀವು ಮಾಡ್ಬೇಕಾಗ್ತದೆ. ಯೋಜನೆ ಮಾಡ್ತಿದ್ರೆ ಆ ಶಾಲೆಗೆ ಏನು ಒಂದಿದೆ ಅಲೋಕೇಶನ್ ಆ ಮಾಡ್ತಾರೆ. ಶಾಲೆಗೆ ಎಷ್ಟು ಲಕ್ಷ ಕೊಡ್ಬೋದು ಮೇಡಮ್ ನಿಮ್ಮ ಪಂಚಾಯತಿಯಿಂದ? ಲಕ್ಷ ಅಂತ ಹೇಳಿದ್ರೆ ಅದು ಲಕ್ಷದ ಮೂಲಕ ಹೇಳಕ್ಕಾಗಲ್ಲ ಸರ್. ಈಗ ನಾವು ಪರ್ಮಿಷನ್ ತಗೊಳ್ಬೇಕು. ಇಂಥ ಶಾಲೆನಲ್ಲಿ ಇದನ್ನ ಡಿಒ ಕಡೆಯಿಂದ ಮತ್ತೆ ನಮ್ಮ ಡಿಒ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು. ಸರ್ ಅವರು ಈಗ ನರೇಗಾದ ಕನ್ವರ್ನೆನ್ಸ್ ಮಾಡ್ತಾರೋ ಇಲ್ಲ ಬರೀ 50 ಫೈನಾನ್ಸ್ ಉಪಯೋಗಿಸಿ ಅಂತ ಹೇಳ್ತಾರೋ ಅವ್ರು ಹೇಳಿದ್ಮೇಲೆ ಇಷ್ಟೇ ಅಂದಾಜು ವೆಚ್ಚ ಬರುತ್ತೆ ಅಂತ ಹೇಳಿ ಇಂಜಿನಿಯರ್ ಪ್ಲಾನಿಂಗ್ ಕೊಡ್ತಾರೆ. ಅದ್ರ ಮೇಲೆ ಒಂದು ನಿಮಿಷ ಅಣ್ಣ, ಈಗ ಇವರಿಂದ ಬಾಯಿ ತಗೊಂಡು ಒಂದು ನಿಮಿಷ ಇಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಬನ್ನಿ, ಅದು ನನಗೆ ಗೊತ್ತಿಲ್ಲ. ನೀವು ಶಾಲೆ ಅಭಿವೃದ್ಧಿ ಮಾಡ್ಬೇಕು ಅಂದಾಗ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಇವರಿಂದ ಏನ್ ಮಾಹಿತಿ ತಗೊಳ್ಳಿ. ಜಿಲ್ಲಾ ಪಂಚಾಯತ್ CO ಇದ್ದಾರೆ ಸರ್, ನಮ್ಮ ಊರಲ್ಲಿ ಒಂದು ಶಾಲೆ ಇದೆ, ಇದನ್ನ ನಾವು ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೇಕು. ಇದಕ್ಕೆ ಫಂಡ್ಸ್ ಯಾವ ತರ ಕೊಡ್ಬೇಕು. PS1 ಇದ್ದಾರೆ, PS2 ಇದ್ದಾರೆ, CO ಇದ್ದಾರೆ. ಇವ್ರನ್ನ ನೀವು ಒಂದು 4-5 ಜನ ಮುಖಂಡರು ಹೋಗಿ ಭೇಟಿ ಮಾಡಿ ನೀವು ಸ್ಟ್ರಕ್ಚರ್ ಹೇಳಿ ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ ಸರ್, ನಮ್ಮ ಪಂಚಾಯತಿ ಕೊಡ್ತಾ ಇರೋ ಅನುದಾನ ಕಮ್ಮಿ ಇದೆ, ಹಂಗಾಗಿ ಯಾತ್ರಲ್ಲಾರ ಸರ್ ಈಗ ಏನಾಗ ನಾನು ಹೇಳಿದ್ರೆ ನೀವು ಕೇಳ್ತಾ ಇಲ್ಲ. ಒಂದು ನಿಮಿಷ ಕೂತ್ಕೊಂಡ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಇದ್ದೀನಿ. ಇಲ್ಲೇ ಅವ್ರೆ ಅದು ಯಾವ ತರ ಅಮೌಂಟ್ ಬೇಕು? ಬಿಲ್ಡಿಂಗ್ ಮಾಡುತ್ತೆ, ಶಾಲೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈಗ ಬಿಲ್ಡಿಂಗ್ ಮಾಡೋದು ಶಿಕ್ಷಣ ಇಲಾಖೆ ಆಗ್ಬೇಕಾಯ್ತದೆ. ಹೀಗಾಗಿ ಸ್ಟ್ರಕ್ಚರ್ ಇಲ್ಲ ಅಥವಾ ಇಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಅವ್ರೆ, ಇದಕ್ಕೆ ನಮ್ಗೆ ಇನ್ನೂ ಜಾಸ್ತಿ ಬಿಲ್ಡಿಂಗ್ ಬೇಕು ಅಂದ್ಬಿಟ್ಟೆ ಶಿಕ್ಷಣ ಇಲಾಖೆ ಹೋಗ್ಬೇಕು. ನಮ್ಗೆ ಹಿಂಗೆ ಬಿಲ್ಡಿಂಗ್ ಬೇಕು ಅಂತ ಬರ್ಕೊಟ್ಟಾಗ ಅದು ಅಪ್ರೂವಲ್ ಆಗಿ ಮಾಡಿಸ್ಕೊಡ್ತಾರೆ. ಆಯ್ತಾ? ಈಗ ಕಾಂಪೌಂಡ್ ಆಟದ ಮೈದಾನ ಎಲ್ಲ ಶೌಚಾಲಯ ಹಾಕಿರೋದು ಕಾಂಪೌಂಡ್ ಏನಾದ್ರು ಬೇಕಾದ್ರೆ ಅದನ್ನು ಬೇಕಾದ್ರೆ ನಮ್ಮ ಪಂಚಾಯತ್ ನಾವೇನು ಅದನ್ನು ಓಕೆ ಮಾಡಿಸ್ಬೋದು. ಈಸಿಯಾಗಿರೋ ಯಾವ ಅಂದರೆ ಕಾಂಪೌಂಡ್ ತಗೋಬೋದು, ಆಟದ ಮೈದಾನ ತಗೋಬೋದು, ಸಣ್ಣ ಶೌಚಾಲಯ ತಗೋಬೋದು. ಆಮೇಲೆ ಈಗ ಮಳೆ ನೀರು ಕುಡಿಯೋದು, ಮಳೆ ನೀರು ಕುಡಿಯೋದು ಶೌಚಾಲಯ ಇರೋದು ತಗೋಬೋದು. ಬಟ್ ಬಿಲ್ಡಿಂಗ್ ಎಲ್ಲ ತಗೋತಾರೆ. ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅನ್ನೋದು ಹಳೆ ಬಿಲ್ಡಿಂಗ್ ಅಂದ್ರೆ ಎಷ್ಟು ವರ್ಷ ಬೇಕದು? ಹಾಗಾದ್ರೆ ಹೆಚ್ಚುವರಿ ಕಟ್ಟಡಕ್ಕೆ ಕೂಡ ಹೊಸ ಬಿಲ್ಡಿಂಗ್ ಆದ್ರೆ ಹೆಚ್ಚುವರಿ ಕಟ್ಟಡಕ್ಕೆ ಬೇಗ ಕೊಡ್ತಾರೆ. ನೋಡಿ ಆ ತರ ಮಾಡ್ಬೋದು. ನಿಮಗೆ ವಿಶೇಷ ಅನುದಾನದ ಪ್ಯಾಕೇಜ್ ಬೇಕು ಅಂದ್ರೆ ಜಿಲ್ಲಾ ಪಂಚಾಯತ್ CO DC ಹತ್ರ ಭೇಟಿ ಮಾಡಿ, ಸರ್ ಹಿಂಗಿದೆ, ಹಿಂಗ್ ಮಾಡ್ಬೇಕು ಅಂತ ಹೇಳಿದೀವಿ, ಏನಾದ್ರು ಒಂದು ಸಹಾಯ ಸಿಗುತ್ತಾ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿ. ಸರ್ ಅಲ್ಲ, ಈಗ ಇವರು ಕೂತ್ಕೊಂಡು ನೀವು ಮಾತಾಡಿ ಏನ್ ಮಾಡ್ಬೋದು, ಇಲ್ಲ ಒಂದು ಲೆಟರ್ ಇವಾಗ ಹಾಕ್ಬೋದು. ಅದೇ ಈಗ ಕಮ್ಯುನಿಕೇಶನ್ ಇಲ್ಲಿ ನೀವು ನೇರವಾಗಿ ಹೋಗೋಣ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲೆಟರ್ ಹಾಕೊಂಡ ಆ ಲೆಟರ್ ಮುಖಾಂತರ ತಗೊಂಡೋಗಿ ನೀವು ಮಾತಾಡಿ, ಸಿಕ್ಕೇ ಸಿಗುತ್ತೆ. ಎದುರುಗಡೆ ಇಲ್ಲ ಅಂತ ಹೇಳಲ್ಲ. ಪಂಚಾಯತಿಯಿಂದ ಲೆಟರ್ ಹಾಕೊಡ್ತಾರೆ, ನೀವು ಅದನ್ನ ತಗೊಂಡೋಗಿ ಮಾತಾಡಿ ಅಂತ ಹೇಳ್ತಾರೆ. ಹೌದಣ್ಣ, ಅವರೇ ಲೆಟರ್ ಹಾಕ್ತಾರೆ, ವಿಡಿಯೋ ಲೆಟರ್ ಹಾಕ್ತಾರೆ. ನಾನು ಅದೇ ಹೇಳ್ತಾ ಇದ್ದೆ, ಅದ್ ನನಗೆ ಗೊತ್ತಿಲ್ಲ ಅಣ್ಣ, ಅದ್ ನನಗೆ ಗೊತ್ತಿಲ್ಲ.
ಅಲ್ಲ ಅದು ನಮಗ್ ಗೊತ್ತಿಲ್ಲ ಅಣ್ಣ. ನಾನೀಗ ಈಗ ನಾನು ಈಗ ನೀವು ಹಳೇದನ್ನ ಕೇಳ್ಬೇಕು ಅಂದ್ರೆ ಪಿಡಿಒ ಎದುರುಗಡೆ ಯಾಕೆ ವಾಪಸ್ ಹೋಯ್ತು ಅಂತ ನೀವು ಪ್ರಶ್ನೆ ಮಾಡ್ಬೇಕು. ಹಲೋ ಹಲೋ ಈಗ ಇವಾಗ ಒಂದು ವರ್ಷದಿಂದ 57,000 ಪ್ರತಿ SC ಹಾಕೋದು ST ಹಾಕೋದು ಪ್ರತಿಯೊಬ್ಬರಿಗೂ ಕೂಡ 57,000 ನಿಮಿಷ 57,000 ರೂಪಾಯಿ ತರಬೇಕಾದ್ರೆ ಅದೇನ್ ಮಾಡ್ಬೇಕು ವಿದ್ಯಾರ್ಥಿಗಳ ಸೀಟ್ ಹಾಕ್ಬೇಕು ಮತ್ತೆ ಈ ತರ ಕಟ್ಟಡಗಳು ಕಾನೂನ ಬದಲಾಯಿಸ್ತೀವಿ. ಕೇಳಿ 1,000 ಗೊತ್ತು ಕೊಟ್ಟಿರ್ತದೆ, 50,000 1,000 ಕೊಟ್ಟಿರ್ತದೆ, 2,000 ಅದೇ ಯಾಕೆ ಕೊಟ್ಟಿಲ್ಲ ನೀವು? ಆಗ ಬಂದಿಬೇಕಾದ್ರೆ ಹೋಗಿ ಈಗ ಹೋದ್ರು ನಾವು ನೋಡಿವಿ, ಅದ ಕೇಳ್ಬೇಕು ಅದೇ ಆಯ್ತಲ್ಲ ಅಂತ 1,000 2,000 ಯಾರು ನಿಮ್ಮ ಮನೆಯಿಂದ ಏನಾರು ಕೊಟ್ಟಿಲ್ಲ? ಯಾಕೆ ತರಿಸಿ ಹೋಗ್ತೀವ ಕೊಟ್ಟಿಲ್ಲ? ಏನಂದ್ರೆ ಆ ಡೇಟ್ ಅಲ್ಲಿ ಏನಾಗಿರುತ್ತೆ, ಈಗ ಈ ಓದ್ತಾರೆ ಯಾವ ಏಪ್ರಿಲ್ ಮಾಡಿಸಿರೋದ್ರಲ್ಲ ಆ ಡೇಟ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ 3 ಜನ ತಂದ್ಕೊಡ್ತಾರೆ ಒಬ್ಬರು ತಂದ್ಕೊಡ್ತಾರೆ ಆಯ್ತಾ. ಆ ಪೀರಿಯಡ್ ಅಲ್ಲಿ ಆಗಿರುವಂತದ್ದು ಏನೇನ ಮಾತ್ರ ಓದೈತೆ. ಈ ಸಂಖ್ಯೆ ಅವ್ರಿಗೆ ಸಪ್ಲೈ ಬಿಲ್ ಆಗೈತೆ. ಸಪ್ಲೈ ಬಿಲ್ ಎಷ್ಟು ಜನಕ್ಕೆ ಆಗೈತೆ ಅಂದ್ರೆ ನೋಡಿ ಒಂದು ಈ ವರ್ಷದಲ್ಲೇ ಒಂದು ಇಲ್ಲೇ ಬನ್ನಿ ಸರ್, ನಾನು ಮಟ್ಟಿದ್ದೇನೆ 33 ಜನಕ್ಕೆ ಯಾವಾಗ ಇದೆ 23-24 ಸಾಲಲ್ಲಿ 33 ಜನಕ್ಕೆ ಆಗೈತೆ. ಈಗ ಅದರಿಂದನೂ ಕೂಡ ನೋಡಿ 23-24 ಸಾಲಲ್ಲೇ 46 ಜನ ಸರ್ 8,000 ಅಂತಂದ್ರೆ ಇದು 9,000 ರೂಪಾಯಿ. ಇಲ್ಲಿ ಪ್ಲಸ್ ಟೋಟಲ್ ನೋಡಿ 9,800 ಈ ತರ 16,000 ಈಗ 5,000 ಎಲ್ಲರೂ ಆಗಿದೆ ಸರ್. ಅದು ಎಣ್ಣೆ ಮರ ಆಗಿದೆ ಆಯ್ತಾ ಇಲ್ವಾ? ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾವು 2 ವರ್ಷ ಆಗೈತೆ ಅರ್ಜಿ ಹಾಕಿ. ಅಲ್ಲಿ ಮನೆ ಬಿದ್ದೋಗೈತೆ, ಮಳೆ ಬಂದ್ಬಿಟ್ಟು ಆಲೆ 1 ವರ್ಷ ಆಯ್ತು. ಇಲ್ಲ ಅಂದ್ರೂ 10-15 ಸಲ ಗ್ರಾಮ ಪಂಚಾಯತಿ ಬಂದಿದ್ದೀವಿ. ಅದು ಬಂದಿಲ್ಲ ಮೇಡಮ್. ಅರ್ಜಿ ಹಾಕಿದ್ದು ವಿಎಗಳ ಮುಖಾಂತರ ಮನೆಯಲ್ಲಿ ಹೋಗಿ ಚರ್ಚೆ ಅದು ಬರಲಿಲ್ಲ. ಅದು ಬೇಡ ಹೋದ್ರೆ ಬೈಲಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮಲ್ಲಿ ನೀವು ಉಳ್ಳೆ ನಡೀಲಿ ಎಷ್ಟು ಫಂಡ್ ರಿಲೀಸ್ ಮಾಡಿದ್ದೀರಾ? ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಮೇಡಮ್ ಲಾಸ್ಟ್ ಟೈಮ್ ಈಗ 2024 ಅನ್ನು ಮಧ್ಯಂತರ ಬಜೆಟ್ ಅನೌನ್ಸ್ ಮಾಡಿದ್ರಲ್ಲ, ಅವಾಗನು PMAY ಆಯ್ತು, ಅದಕ್ಕೆ ಮನೆಗಳಿಗೆ ಫಂಡ್ ರಿಲೀಸ್ ಮಾಡಿಸಿ ಕೊಟ್ಟರು. ನಾವು ಅರ್ಜಿ ಹಾಕಿ 1 ವರ್ಷದಿಂದ ಇಲ್ಲ ಅಂದ್ರೂ 10-15 ಸಲ ಬಂದಿದ್ದೀವಿ. ಇನ್ನೂ 3 ವರ್ಷ ಬಂದ್ರು ನಮ್ಗೆ ಮನೆ ಆಗಲ್ಲ. ಇಲ್ಲಿಂದ ಒಂದು 100 ಮೀಟರ್ ಮುಂದೆ ಮನೆ ಐತೆ. ಮೇಡಮ್ ಈಗ PM ಬಂದಿಲ್ವಾ ಮನೆಗಳು? ಒಂದು ಬಂದಿಲ್ಲ ಪಂಚಾಯತಿಗೆ. ಇವ್ರ ಪ್ರಶ್ನೆ ಏನು ಗೊತ್ತಾ, ನಮ್ಮ ಪಂಚಾಯತಿಗೆ ಯಾಕೆ ಗೊತ್ತಾ ಇಲ್ಲ? ಇವ್ರ ಪ್ರಶ್ನೆ ಏನು ಗೊತ್ತಾ, 2 ವರ್ಷದಿಂದ ಯಾಕೆ ಗೊತ್ತಾ ಇಲ್ಲ ಅಂತ ಮೇಡಮ್. ಈ ಪ್ರಶ್ನೆ ಇದು ಉಳಿನಳ್ಳಿ ಪಂಚಾಯತಿಗೆ ಯಾಕೆ ಗೊತ್ತಾ ಇಲ್ಲ? ಅದು ನೀವೇನು ಅರ್ಜಿ ಅದೇ ಸ್ಕೀಮ್ ನ ಮತ್ತೆ ಚೇಂಜ್ ಮಾಡಿದ್ರು. ಇವಾಗ ಗ್ರಾಮ ಪಂಚಾಯತಿ ಮುಖಾಂತರ ಮಾಡೋದು ಬೇಡ, ಬ್ಯಾಂಕ್ ಮುಖಾಂತರ ಮಾಡಬೇಕು ಅಂತ ಚೇಂಜ್ ಮಾಡೋರು ಇವಾಗ. ನೆಕ್ಸ್ಟ್ ಈಗ 24 ಪೇಪರ್ ಆಯ್ತು, ನೆಕ್ಸ್ಟ್ ಗ್ರಾಮ ಬ್ಯಾಂಕ್ ಮುಖಾಂತರ ಇದೆ. ನಾವು 1 ವರ್ಷದಿಂದ ಮಾಡಿದೀವಿ. ಬರೀ PMAY ಬ್ಯಾಂಕ್ ಬಂದು 3 ದಿನಕ್ಕೆ ನಮ್ಮ ಮನೆ ಕಟ್ಟಿ ಸ್ಟಾರ್ಟ್ ಮಾಡ್ತೀನಿ ನಾನು. ಬ್ಯಾಂಕ್ ಅವರು ಅಷ್ಟೇ ಕೆಲಸ ಮಾಡ್ಕೊಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಗಳ ಕೆಲಸ ಮಾಡ್ತಾರೆ.
ಫಾಸ್ಟ್ ಆಗಿ ಬಂದು ಮತ್ತೆ ಈಗ ಅರ್ಜಿ ತಗೋದಿದ್ದೀರಾ? ಅರ್ಜಿ ಅಂತ ತಗೋದಿದ್ದೀರಾ? ಸ್ಟಾಪ್ ಮಾಡಿಸಿ ಅರ್ಜಿನ. ಅರ್ಜಿ ಸ್ಟಾಪ್ ಮಾಡಿಸಿ. ಅರ್ಜಿ ಸ್ಟಾಪ್ ಮಾಡಕ್ಕೆ ನಾನು ಯಾವುದೇ ರೀತಿ ಬರಲ್ಲ ಪಂಚಾಯತಿಗೆ. ಏನೇ ಬಂದ್ರು ಅರ್ಜಿನ ತಗೊಂಡು ಮೇಲ್ಮಟ್ಟಕ್ಕಾದ್ರೂ ಗೊತ್ತಾಗ್ಬೇಕು. ಮೇಡಮ್ ಅದಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಏನಕ್ಕೆ ಅರ್ಜಿ ತಗೋಬೇಕು ಮೇಡಮ್? ಈಗ ನೀವು ಇನ್ಮೇಲೆ ಯಾವುದೇ ಅರ್ಜಿಗಳನ್ನ ನೀವು ಮಾಡುವಂತವ್ರಿಗೆ ಮಾತ್ರ ಅರ್ಜಿ ತಗೊಂಡೆ, ಇಲ್ತಾ ಇದ್ದವ್ರಿಗೆ ತಗೋಬೇಡಿ ಅಂತ ಒಂದು ಶಾಸನ ಮಾಡೋ ಪಂಚಾಯತಿ ಈಗ ಸಭೆಯಲ್ಲಿ, ಈ ಸಭೆಯಲ್ಲಿ ಬೇಡ, ಇದು ಲೆಕ್ಕ ಪರಿಶೋಧನೆ ಸಭೆ ಬೇಡ, ಇದು ನೆಕ್ಸ್ಟ್ ಗ್ರಾಮ ಸಭೆ ಅಂತಿದಲ್ಲಿ ಬಸ್ ಅದನ್ನ ನಾವು ನೆಕ್ಸ್ಟ್ ಅಲ್ಲಿ ಏನ್ ಮಾಡೋದು? ಎಲ್ಲರೂ ಸ್ವೀಕಾರ ಮಾಡಲೇಬೇಕು. ಸರ್ಕಾರ ಸುತ್ತೋಲೆ ಅದು ತಾಲೂಕು ಆಫೀಸ್ಗೆ ಅರ್ಜಿ ಕೊಟ್ಟಿರ್ತಾರೆ ತಗೊಳ್ಳಿ. ಅದಕ್ಕೆ ಅದನ್ನ ಪಂಚಾಯತಿನಲ್ಲಿ ತಗೋಬಾರ್ದು. ಮೇಡಮ್ ನಂದು ಬಂದಿಲ್ಲ ಇನ್ನ ಬಿಲ್ ನಾನು ನೋಡಿಲ್ಲ. ನಾನು ಕರೆಕ್ಟಾಗಿ ಪುನಃ ಹೋಗ್ತೀನಿ. ನನಗೆ ಊಟ ಕೊಟ್ಟಿದೆ, ಕರೆಕ್ಟಾಗಿ ಹೇಳ್ತೀನಿ, 10 ನಿಮಿಷ ಗೊತ್ತಾಗುತ್ತೀನಿ. ಬಿಲ್ಲು ನನ್ನ ಕೈಗಳು ಗುಡಿಯಲ್ಲಿ ಎಲ್ಲೆಲ್ಲಿ ಬೋರ್ ಹಾಕಿದ್ದೀರಾ, ಹೊಸ ಬೋರ್ ಹಾಕಿದ್ರೆ ಇಲ್ಲಿ ಮೋಟರ್ ಎಲ್ಲ ಐತೆ ಹಳೆದು. ಎಲ್ಲಿ ಬಂದಿಲ್ಲ ನಾನು ಲೈಟ್ಗಳು ಈಗ ಬೀದಿ ದೀಪಗಳು ಹಾಕ್ತಿದ್ರು ದೀಪಗಳು. ಒಂದ್ ನಿಮಿಷ ನನ್ನ ಜೊತೆ ಏನಂತ ಗೊತ್ತಾ, ಒಳಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಹೋಗ್ತಾನೆ. ಯಾರೆಲ್ಲ ಹೇಳಿದ್ದು ಇಲ್ಲಿ ಇಲ್ಲೇ ಹೇಳ್ತೀನಿ, ದೇವ್ರು ಕೇಳ್ತೀನಿ. ನಾವು ಒಳಗೋಗಿ ಕೊಡ್ತಾರೆ ಅಂತ ಏನ್ ಬರುತ್ತೆ? ನಾವು ಒಳಗೋಗಿ ಸುಮ್ಮನೆ ಆಗಿದ್ಯಾ? ಯಾರು ಇವ್ ಹೇಳ್ತಿದ್ದು ಮೇಡಮ್. ಈಗ ಒಂದ್ ನಿಮಿಷ ಮೇಡಮ್, ಈಗ ಮೇಡಮ್ ಹಂಗೆ ಒಂದ್ ನಿಮಿಷ ಮೇಡಮ್. ಈಗ ಬೀದಿ ದೀಪಗಳನ್ನ ಮೇಡಮ್ ಈಗ ಹಾಕಿರ್ತಾರೆ, ನೆಕ್ಸ್ಟ್ ವಾರದಲ್ಲಿ ಅಲ್ಲಿ ಲೈಟ್ ಉರಿಯಿಲ್ಲ. ಆಯ್ತಾಯ್ತು ಮೇಡಮ್, ಈಗ ವಾರಂಟಿ ಇರುತ್ತೆ, ಫಸ್ಟ್ ವಾರಂಟಿ ಇರುತ್ತೆ. ಹಾ, ಅದು ಈಗ 1 ವರ್ಷದಲ್ಲಿ ವಾರಂಟಿ ಇರುತ್ತೆ ಮೇಡಮ್, 1 ವರ್ಷಕ್ಕೆ. ಮಾಹಿತಿ ಹೇಳಿ ಮೇಡಮ್. ನಮ್ಮ ಪಂಚಾಯತಿ ಎಷ್ಟು ಮಕ್ಕಳು ಭವಿಷ್ಯ ದೃಷ್ಟಿಯಿಂದ ಖಾತೆ ಆಗುತ್ತೆ ಹೇಳಿ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆಗಳು, ಕಟ್ಟಡಗಳು, ಶೌಚಾಲಯ ಎಷ್ಟು ಶಾಲೆಗಳು ಇಲ್ಲ ಮೇಡಮ್. ನಾನು ಹೇಳೋದು ಇಷ್ಟೇ ಮೇಡಮ್, ಗುಣಮಂಡಿ ಸಮಸ್ಯೆ ಹೇಳ್ತಾ ಇದ್ದೀರಿ ಅದೇ. ನಮ್ದು ಆರ್ಟಿಸಿ ಓಡ್ತಾ ಇರೋದು ಕಾಮದಾಡ ನಮ್ದು ಕೊಟ್ಟಿದ್ದೀರ ಮೇಡಮ್. ನೀವೇ ಬಂದಿದ್ದೀರ ಅಲ್ತೆಗೆ, ಅಷ್ಟೇ ಇನ್ನು ಎಷ್ಟು ಬೇಕಾದ್ರೆ ಇವಾಗ ಶಾಲೆ ಮಕ್ಕಳಿಗೆ ಭವಿಷ್ಯ ದೃಷ್ಟಿಯಿಂದ ಆಗುತ್ತೆ ಯಾಕೆ ತಗೊಂಡ್ಬೇಡ ಹೌದು ಕಾಂಪೌಂಡ್ ಮಾಡ್ಕೊಂಡ್ರಲ್ಲ ಎಷ್ಟು ಹೇಳಿ ನಾವು ಹೆಸರಿದ್ದೀವಿ ಕಾಂಪೌಂಡ್ ಮಾಡೋಕೆ ಕೊಟ್ಟು ಇವೆಲ್ಲ ನೋಡ್ತಾರೆ. ನನಗೆ ಸುತ್ತು ಬೇಡ, ಸಾಲ ಮಾಡ್ಕೊಂಡು ಕೆಲ್ಸಕ್ಕೆ ಸೇರ್ಕೋಬಾರ್ದಲ್ವಾ? ಕೆಲ್ಸಕ್ಕೆ ಸೇರ್ಕೋಬಾರ್ದು. ನಮ್ಮ ಪಂಚಾಯತಿ ಪಂಚಾಯತಿ ಸವಾಸಗಳು ನಮ್ಮ ಪಂಚಾಯತಿ ನಮ್ಮ ಪಂಚಾಯತಿ ಹೋಗ್ತೀರಿ ಶೌಚಾಲಯ ಫಲಾನುಭವಿಗಳನ್ನ ಅಪ್ಪಗೆ ಎಷ್ಟು ಜನ ಕಳ್ಸ್ಕೊಂಡಿದ್ದೀರಿ? ಏನು ಬಂದ ಸುಮಾರು ಜನ ಕೇಳ್ತಾರ ಶೌಚಾಲಯ ಅಂತ. ಜಿಲ್ಲಾ ಪಂಚಾಯತ್ ಗೊತ್ತಾಗಿ ಮೇಡಮ್ರ, ನೀವು ಜಿಲ್ಲಾ ಪಂಚಾಯತ್ ಗೊತ್ತಾಗಿದ್ದೀರಾ? ಯಾವ ಶೌಚಾಲಯ ಇಲ್ಲ ಅಂತ ಜಿಲ್ಲಾ ಪಂಚಾಯತ್ ಗೊತ್ತಾಗಿದ್ದೀರಾ? ಇದು ಇಲ್ಲಿವರೆಗೆ ಈ ಸಾಲದ್ದು ನಾವೇನು ಅಪ್ರೂವ್ ಮಾಡ್ತಿದ್ದೀವಿ, ಫೈನಲ್ ಆಗೋವರೆಗೂ ಈಗ ಹೊಸದಕ್ಕೆ ಆದ್ಯತೆ ಕೊಡಲ್ಲ. ಈಗ ನಾವು ಪ್ರಪೋಸಲ್ ಕಳಿಸ್ಬೇಕಂತ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ. ಆ ಕಂಪ್ಲೀಟ್ ಆದ್ಮೇಲೆ ಹೊಸ ಟ್ಯಾಲೆಂಟ್ಗೆ 4 ಲಕ್ಷ ಬಿಲ್ 8 ಲಕ್ಷ ತಗೊಂಡು ಹೇಳ್ಕೊಟ್ಟಾರೆ ಪ್ರಪೋಸಲ್. ನಾವು ಟ್ಯಾಲೆಂಟ್ ಕಟ್ಬೋದಾಗಿತ್ತು ಮೇಡಮ್. ಇದೇ ಹುಲಿಕೆರೆ ಪ್ರೌಢಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ನೋಡಿದ್ದೀರಾ? ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಶಾಲೆಗಳಿವೆ, ಎಷ್ಟು ಶೌಚಾಲಯ ದುರಸ್ತಿ ಬನ್ನಿ ಸರ್. ಯಾವ್ದು ಹೇಳ್ತಾರೆ ಮೇಡಮ್? ಪ್ರೌಢಶಾಲೆದು
ಏನ್ ಲೆಟರ್ ಕಳಿಸಿದೆ ಮೇಡಮ್? ಅದಕ್ಕೆ ನಾನು ಕೇಳ್ತಾ ಇರೋದು ನೋಡಿ, ಎಲ್ಲಾ ಶಾಲೆಗಳು ದೌರ್ಬಲ್ಯ ಮೇಡಮ್. ಮೇಡಮ್ 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 ಒಂದು ನಿಮಿಷ ಮೇಡಮ್ ಒಂದು ನಿಮಿಷ. ಕೇಳಿದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಉಮೇಶ್. ನೀನು ಕ್ರಿಯೇಟ್ ಮೇಲೆ ಕ್ರಿಯೇಟ್ ಮಾಡಬೇಡ. ಗಲಾಟೆ ಮಾತಾಡ್ತಪ್ಪ ನೀನು, ಗಲಾಟೆ ಮಾತಾಡ. ಮತ್ತೆ ನಿಧಾನಕ್ಕೆ ಮಾತಾಡು, ನಾನು ಉತ್ತರ ಕೊಡ್ತೀನಿ. ನೀನು ಕೇಳ್ತಾ ಇರೋದು ಸರಿ ಇಲ್ಲ. ಗೊತ್ತು ಅವ್ರಿಗೆ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದೆ ಮೇಡಮ್, ಶಾಲೆಗಳು ಶೌಚಾಲಯಗಳು ಟಾಯ್ಲೆಟ್